ಆನಂತರ ನೀವು ಹೋರಾಟ ಮಾಡಿದ್ದು ಸಹ ಸರ್ಕಾರಕ್ಕೆ ಮನವಿ ಕೊಡಬೇಕಂತ ಕೇಳಿದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಶ್ರೀಮತಿ ನಮ್ಮ ಚೀಫ್ ಸೆಕ್ರೆಟರಿ ಆದಂಥ ಶಾಲಿನಿ ರಜನೀಶ್ ಅವರ ಹತ್ರನೂ ಮಾತಾಡಿದ್ದೀನಿ. ಜೊತೆಗೆ ನಮ್ಮ ಕಂದಾಯ ಸಚಿವರ ಹತ್ರನೂ ನಾನು ಮಾತಾಡಿ ಬಂದಿದ್ದೀನಿ. ಅವರೆಲ್ಲ ಹೇಳೋದೇನೆಂದರೆ ಅಬ್ಜೆಕ್ಷನ್ ಇರಬೇಕು, ನಿಮ್ಮದೆಲ್ಲದು ಕೊಡಬೇಕಂತ ಕೇಳಿದ್ದಾರೆ. ಅದಕ್ಕಾಗಿ ತುರ್ತಾಗಿ ಇವತ್ತಿನ ಸಭೆ ಕರೆದಿದ್ದೀನಿ. ಪಾಪ ಕೆಲಸ ಕಾರ್ಯಗಳನ್ನು ಒತ್ತಿ ಯಾವ ಭಯ ಏನಿದೆ, ಭಯ ಇಲ್ಲಿ ಗೊತ್ತಾಗುತ್ತೆ, ಎಲ್ಲರೂ ಬಂದಾಗಲೇ ಗೊತ್ತಾಗುತ್ತೆ ಏನು ಇವತ್ತು ಭಾಗದ ಜನರು. ಯಾಕಂದರೆ ಸಹಜವಾಗಿ 2-3 ಡ್ಯಾಮ್ಗಳ ಮುಳುಗಡೆಯಾಗಿ ನಿರಾಶ್ರಿತರಾಗಿ ಆ ಕಾಲದಲ್ಲಿ ಇವತ್ತು ಭೂಮಿ ಕಳ್ಕೊಂಡು ಇಲ್ಲಿ ನೆಲೆ ನಿಂತಂಥವ್ರು. ಮತ್ತೆ ಯಾವುದಾದ್ರು ಒಂದು ಯೋಜನೆ ಬಂದರೆ ಅದು ಭಾಳ ಮನುಷ್ಯನ ಜೀವನಕ್ಕೆ ಅಪಾಯ ಆಗುತ್ತಿತ್ತು. ಹಾಗಾಗಿ ಇವತ್ತೇನು ಅದು ಬಂದಿದೆ ಅದರ ಬಗ್ಗೆ ವಿಚಾರವಾಗಿ ಹೇಳೋದಂದರೆ, ಅದು ಒಂದು ಸರಿ ರಾಜ್ಯದ ಚೀಫ್ ಸೆಕ್ರೆಟರಿರು ಬೇರೆಯವರು ಕೇಳಿದ್ದಾರೆ. ಯಾರಿಗೆ ನಮ್ಮ ತಹಶೀಲ್ದಾರ್ ರಶ್ಮಿ ಇದ್ದಂಥ ಸಂದರ್ಭದಲ್ಲಿ ಒಂದು ಸರಿ ಕೇಳಿದ್ದಾರೆ. NTPC ಅಂತೇಳಿ ಅದರಲ್ಲಿ ಅದು ಬಿಟ್ಟರೆ ಆನಂತರ ಈಗ ಮತ್ತೆ ಬಂದಿದೆ. ಅದು ಏನು ಮಾಡ್ಬೋದು ಅಂತೇಳಿ AC ಅವ್ರಿಗೆ ಕಳಿಸಿದ್ದಾರೆ. ನಾವು ಅದನ್ನು ರಿಪೋರ್ಟ್ ಹಾಕ್ತೀವಿ, ಇಲ್ಲಿ ಕೊಡಲಿಕ್ಕೆ ಬರೋದಿಲ್ಲ. ಇಲ್ಲಿ ಈ ಥರ ಸಮಸ್ಯೆಗಳಿದೆ. ಮುಳುಗಡೆ ಸಂತ್ರಸ್ತರು ಭಾಳ ವರ್ಷಗಳು ಇದ್ದಂಥವ್ರು. ಮತ್ತು ಇಲ್ಲಿ ನಮ್ಮ ಮಲ್ನಾಡು ಅಂತ ಹೇಳಿದ್ರೆ ಥಿಕ್ ಫಾರೆಸ್ಟ್ ಇರುವಂಥ ಜಾಗ, ಸೂಕ್ಷ್ಮ ಪ್ರದೇಶ, ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಯೋಜನೆ ಕೈ ಬಿಡಬೇಕಾದ ಉದ್ದೇಶದಿಂದಲೇ ತುರ್ತಾಗಿ ಇವತ್ತು ಕರೆದಿದ್ದೇನೆ. ಮುಕ್ತವಾಗಿ ಎಲ್ಲರೂ ಆ ಒಂದು ಏನು ನಿಮ್ಮ ಅಹವಾಲುಗಳಿದೆ ಅದನ್ನು ಕೊಡಬೇಕು. ಅದನ್ನು ಸರ್ಕಾರಕ್ಕೆ ನೇರವಾಗಿ ಮುಟ್ಟಿಸುವಂಥ ಕೆಲಸ ನಾನೇ ತಗೊಂಡೋಗಿ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಮತ್ತೊಮ್ಮೆ ಚೀಫ್ ಸೆಕ್ರೆಟರಿಗಳಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಕೊಡಲಿಕ್ಕೆ ಬಂದಿದ್ದೀನಿ. ಓಕೆ, ಮುಕ್ತವಾಗಿ ಬೇಸೂರು ಗ್ರಾಮದಲ್ಲಿ ನಿರ್ಮಿಸಲು ಹೊರಟಿರುವ ಅಣು ವಿದ್ಯುತ್ ಸ್ಥಾವರ ಬೇಡವೇ ಬೇಡ ಹಾಗೂ ಯಾವುದೇ ಸರ್ಕಾರಗಳು ಅಧಿಕಾರಕ್ಕೆ ಬಂದರೂ ಪಶ್ಚಿಮ ಘಟ್ಟಗಳ ಮೇಲೆ ದೌರ್ಜನ್ಯ ನಿಲ್ಲುವುದಿಲ್ಲ. ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಂತೂ ಅಭಿವೃದ್ಧಿಯ ಕಾರಣಕ್ಕೆ ಹೈರಾಣಾಗಿದೆ. ದೇಶಕ್ಕಾಗಿ ಬೆಳಕು ನೀಡಿದ ಸಂತ್ರಸ್ತರು ಇನ್ನು ಕಣ್ಣೀರಿನಲ್ಲೇ ಕೈ ತೊಳೆಯುತ್ತಾರೆ. ವಿವಿಧ ಯೋಜನೆಗಳ ಹೆಸರಿನಲ್ಲಿ ಯಾವಾಗ ತಮ್ಮನ್ನು ಒಕ್ಕಲೆಬ್ಬಿಸುತ್ತಾರೋ ಎಂದು ತಿಳಿದು ಅಲ್ಲಿಯೇ ಜೀವನ ನಡೆಸುವ ದಾರುಣ ಪರಿಸ್ಥಿತಿ ಇದೆ. ಸುಮಾರು 60-70 ವರ್ಷಗಳಿಂದ ಮಡೆನೂರು ಹಾಗೂ ಲಿಂಗನಮಕ್ಕಿ ಅಣೆಕಟ್ಟಿನಿಂದ ಬದುಕು ಕಳೆದುಕೊಂಡು ಇದುವರೆಗೂ ಭೂಮಿಯ ಹಕ್ಕನ್ನು ಪಡೆಯದೆ ಜನರು ಸಿಲುಕಿಕೊಂಡಿದ್ದಾರೆ. ಇಂತಹ ಹೊತ್ತಿನಲ್ಲಿ ಮತ್ತೊಂದು ಅವಘಡದ ಯೋಜನೆಯೊಂದು ಈ ಹಿಂದೆ ದೇಶಕ್ಕೆ ಬೆಳಕು ಕೊಟ್ಟ ಜನರ ಮೇಲೆ ಮತ್ತೊಂದು ಜನರ ಬದುಕು ಬೀದಿ ಪಾಲು ಮಾಡಲು ಸರ್ಕಾರ ಮುಂದಾಗಿರುವುದು ಜನರಲ್ಲಿ ತುಂಬ ಗಾಬರಿ ಹಾಗೂ ಆತಂಕ ಸೃಷ್ಟಿ ಮಾಡಿದೆ. ಈ ಒಂದು ಯೋಜನೆ ಬೇಡವೆಂದು ಗ್ರಾಮಸ್ಥರು ಒಮ್ಮತದ ತೀರ್ಮಾನವಾಗಿರುತ್ತದೆ. ಜೊತೆಗೆ ಬಹುಗ್ರಾಮ ಯೋಜನೆ ಅಡಿಯಲ್ಲಿ ಶರಾವತಿ ಕುಡಿಯುವ ನೀರನ್ನು ಬಳಸುತ್ತಿದ್ದು ಈ ನೀರು ಕಲುಷಿತಗೊಳ್ಳುತ್ತದೆ. ವಿಕಿರಣಶೀಲ ವಸ್ತುಗಳು ಅಣು ವಿದ್ಯುತ್ ಸ್ಥಾಪಿಸಲು ಯುರೇನಿಯಂ ವಿಭಜಿಸಬೇಕಾಗುತ್ತದೆ. ಆಗ ಅಗಾಧ ಪ್ರಮಾಣದ ಶಾಖ, ಆಲ್ಫಾ, ಬೀಟಾ, ಗಾಮಾ ವಿಕಿರಣಗಳ ಹೊರ ಹೊಮ್ಮುತ್ತವೆ. ಅಣು ವಿದ್ಯುತ್ ಸ್ಥಾವರದಲ್ಲಿ ಯುರೇನಿಯಂ ಸುಟ್ಟ ನಂತರ ಸಿಗುವ ಬೂದಿಗೆ ಪ್ಲೂಟೋನಿಯಂ ಎಂದು ಕರೆಯಲಾಗುತ್ತದೆ. ಈ ಬೂದಿಯು ಕೊಂಚ ಪ್ರಮಾಣದಲ್ಲಿ ಶ್ವಾಸಕೋಶ ಸೇರಿದರೂ ಸಾಕು, ಕ್ಯಾನ್ಸರ್ ಖಚಿತ. ಈ ವಿಕಿರಣ ಸಾವಿರಾರು ವರ್ಷಗಳ ಕಾಲ ಭೂಮಿಯ ನೀರಿನಲ್ಲಿ, ಗಾಳಿಯಲ್ಲಿ ಉಳಿಯುತ್ತದೆ. ಇದು ಕಣ್ಣಿಗೆ ಕಾಣದ ವಾಸನೆಯೂ ಇರುವುದಿಲ್ಲ, ಬಣ್ಣ ರಹಿತವಾಗಿರುತ್ತದೆ. ಬೆಳಕಿನಂತೆ ಈ ವಿಕಿರಣಗಳು ನಮ್ಮ ದೇಹವನ್ನು ಪ್ರವೇಶಿಸಿ ಶರೀರವನ್ನು ಒಳಗಿನಿಂದ ಕೊರೆಯುವ ಅದೃಶ್ಯ ಶತ್ರುವಾಗಿರುತ್ತದೆ. ಎರಡನೇದಾಗಿ ನಾಗರಿಕ ಸಮಾಜ ಮತ್ತು ಪರಿಸರದ ಮೇಲಾಗುವ ಪರಿಣಾಮ. ಬೇಸೂರು ಪರಿಸರ ಇಲ್ಲಿವೆ. ಅಣು ವಿದ್ಯುತ್ ಸ್ಥಾಪನೆಗೆ 100 ಎಕರೆ ಕೃಷಿ ಭೂಮಿ, ಗೋಮಾಳ, ರೈತರ ವಾಸದ ಮನೆಗಳು, ಜೀವವೈವಿಧ್ಯ ನೆಲೆಗಳು ನಾಶವಾಗುತ್ತವೆ. ರೈತರು ತಲೆಮಾರುಗಳಿಂದ ಉಳಿಸಿಕೊಂಡ ಜಮೀನು ಕಳೆದುಕೊಳ್ಳುತ್ತಾರೆ. ಸ್ಥಾವರಕ್ಕೆ ಬೇಕಾದ ಅಗಾಧ ಪ್ರಮಾಣ ಈ ಅಣು ಸ್ಥಾವರಕ್ಕೆ ಸಂಬಂಧಪಟ್ಟಂತೆ
ನಮ್ಮ ಸಪೋರ್ಟಿವ್ ಆಗಿ ಸಾಗರದ ಎಲ್ಲ ಶಕ್ತಿ ಕೇಂದ್ರಗಳು ಅಂದರೆ ಶಕ್ತಿಗಳು ನಮ್ಮ ಜೊತೆಗಿದ್ದಾರೆ. ಮುಂದೆ ಏನಾಗುತ್ತೆ ಅಂದರೆ ಈ ಅಣುಸ್ಥಾವರದ ಸ್ಥಾಪನೆ ಮಾಡಕ್ಕೆ ಹೊರಟಿದಲ್ಲ, ಅದೇನಾದರೂ ತೀವ್ರವಾಗಾದರೆ ಇಷ್ಟು ಶಕ್ತಿಗಳಿಂದ ಮಾತ್ರ ಸಾಕಾಗಲ್ಲ. ಅದಕ್ಕೆ ಶಕ್ತಿಗಳು ಜಾಸ್ತಿ ನಿಂಬೇಕು ಅಂದರೆ ಇಲ್ಲಿನ ಜನತೆಗಳ ಶಕ್ತಿ ಜಾಸ್ತಿ ಬೇಕಾಗತ್ತೆ. 100 ಜನ 200 ಜನ ಹೋದ್ರೆ ಹೋರಾಟ ಮಾಡಿದ್ರೆ ಸಾಕಾಗಲ್ಲ. ಜನರಿಗೆಲ್ಲರಿಗೂ ಈ ಅಣುಸ್ಥಾವರದ ಅರಿವು ಮೂಡಬೇಕಾಗುತ್ತೆ. ಅರಿವು ಮೂಡ್ಬೇಕಂದ್ರೆ ಈಗ ಹೆಂಗೆ ಅಂದ್ರೆ ನಮ್ಮ ಬಂಗಾರಣ್ಣ ಮನವಿಯನ್ನ ಕೊಟ್ಟರು, ಅಲ್ಲಿ ಅವ್ರು ಏನ್ ಬರ್ಕೊಬಂದಿದ್ರು ಅದನ್ನ ಅವ್ರು ಕೊಟ್ಟರು. ಹೆಂಗೆ ಅಂದ್ರೆ ಅದು ಸರ್ಕಾರಕ್ಕೆ ಯಾವ ರೀತಿ ಅರ್ಥ ಆಗ್ಬೇಕೋ ಆ ರೀತಿ ಅರ್ಥ ಮಾಡಿಸಿದ್ರು. ಈ SLC ಮಕ್ಕಳಿಗೆ ಸೆಕೆಂಡ್ PUC ಪಾಠ ಮಾಡಿದ್ರೆ ದಯವಿಟ್ಟು ಅರ್ಥ ಆಗಲ್ಲ. ನಮ್ಮ ಪರಿಸ್ಥಿತಿ ಹೆಂಗೆ ಅಂದ್ರೆ ನಾವೆಲ್ಲ SLC ಓದ್ತವ್ರು, ನಮ್ಮ ಸೆಕೆಂಡ್ PUC ಸಿಲೆಬಸ್ಗಳು ಅರ್ಥ ಆಗಲ್ಲ. ಈ ಅಣುಸ್ಥಾವರ ಅಂದ್ರೆ ಏನು, ಅದರಿಂದ ಜನರಿಗೆ ನೇರವಾಗಿ ಯಾವ ರೀತಿಯ ಸಮಸ್ಯೆ ಬರುತ್ತೆ, ಯುರೇನಿಯಂ ಅಂದ್ರೆ ಏನು, ವಿಕಿರಣ ಅಂದ್ರೆ ಏನು, ಹೀಗೆ ಹೇಳ್ಬಿಟ್ರೆ ನಮ್ಗೆ ದಯವಿಟ್ಟು ನಿಜವಾಗ್ಲೂ ಅರ್ಥ ಆಗಲ್ಲ ಸರ್. ಹಾಗಾಗಿ ನಮ್ಮ ಜನರಿಗೆ ಇದ್ರ ಬಗ್ಗೆ ಹೆಚ್ಚಿನ ಅರಿವು ಮೂಡಬೇಕು ಅಂದ್ರೆ ಇದನ್ನ ಸಂಕ್ಷಿಪ್ತವಾಗಿ ಸ್ಪಷ್ಟವಾಗಿ ನಮ್ಗೆ ಅರ್ಥವಾಗುವಂತಹ ಒಂದು ಭಾಷೆಯಲ್ಲಿ ತಿಳಿಸ್ಕೊಟ್ರೆ ಮುಂದಿನ ದಿನ ಹೋರಾಟಕ್ಕೆ ನಾವು ನಮ್ಮ ಜೊತೆಯವರು ನಾವು ಇನ್ನೊಬ್ಬರಿಗೆ ತಿಳಿಸ್ಬೇಕು ಅಂದ್ರೆ ನಮಗೆ ಅದ್ರ ಬಗ್ಗೆ ಗೊತ್ತಿರ್ಬೇಕು. ನಮ್ಗೆ ಗೊತ್ತಿಲ್ಲದೆ ಇನ್ನೊಬ್ರು ಕರ್ಕೊಂಡು ಬರ್ಬೇಕು ಅಂದ್ರೆ ಹೆಂಗೆ ಹೇಳೋದು ನಾವು ಅವರಿಗೆ, ಅವರಿಂದ ತೊಂದರೆ ಆಗತ್ತಪ್ಪ ಅಂದ್ರೆ ಬರಲ್ಲ ಅವರು. ಈಗಿನ ಜನಗಳ ಮನಸ್ಥಿತಿ ಹಂಗಿದೆ. ನಾವು ಅವರಿಗೆ ಸ್ಪಷ್ಟವಾಗಿ ಅರ್ಥ ಮಾಡಿಸಿ ಕರ್ಕೊಂಡ್ಬಂದ್ರೆ ಅದರಿಂದ ನಮಗೂ ಒಳ್ಳೇದು, ಅವರಿಗೂ ಒಳ್ಳೇದು, ಸುತ್ತಮುತ್ತಲಿನ ಗ್ರಾಮಗಳಿಗೂ ಒಳ್ಳೇದು. ದಯವಿಟ್ಟು ಈ ಒಂದು ವಿಚಾರದ ಬಗ್ಗೆ ಎಲ್ಲ ಜನಗಳಿಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ ಅಂತ ಹೇಳಿ ಮನವಿ ಮಾಡ್ಕೊಳ್ತೀನಿ. ಇದು ಒಂದು ವಿಶೇಷವಾದ ಗ್ರಾಮ ಸಭೆ. ಯಾಕೆಂದರೆ ನಮ್ಮ ಬೇಸೂರಿಗೆ ಬಂದಿರತಕ್ಕಂಥದ್ದು ಬರೀ ಬೇಸೂರಿಗೆ ಮಾತ್ರ ಬರಲಿಲ್ಲ, ಇದು ಸಾಗರ ತಾಲೂಕು ಮತ್ತು ಹೊಸನಗರ ತಾಲೂಕಿನ ಎಲ್ಲ ಜನಸಾಮಾನ್ಯರಿಗೆ ಬಂದಿರತಕ್ಕಂಥ ಒಂದು ಆಪತ್ತಿನ ಒಂದು ಯಾಕೆಂದರೆ ಅದು ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಏನು ಆಪತ್ತು ಅಂದರೆ ನಾವಿಲ್ಲಿ ಇರಬೇಕು ಬ್ಯಾಡೋ ಊರು ಬಿಡಬೇಕು, ಅದು ಆ ಆತಂಕದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಧೈರ್ಯ ತುಂಬಿದಂಥವ್ರು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲಕೃಷ್ಣ ಬೇಡರು. ನನಗೆ 21ನೇ ತಾರೀಕು ನಮ್ಮದೊಂದು ಮನೆ ಗೃಹಪ್ರವೇಶ ಆಗುತ್ತೆ. 21ನೇ ತಾರೀಕು ಬೆಳಗ್ಗೆ ಸುಮಾರು 2 ಗಂಟೆಗೆ ನನಗೊಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲು ಯಾವ ರೀತಿ ಬರುತ್ತೆ ಅಂದರೆ ನಾ ಅಲ್ಲೇ ಕುಸ್ತು ಬೀಳಬೇಕು, ಆ ರೀತಿಯಲ್ಲಿ ಒಂದು ಕಾಲ್ ನನಗೆ ಬರುತ್ತೆ. ಆವಾಗ ನಾನು ತಕ್ಷಣ ಕಾಂಟ್ಯಾಕ್ಟ್ ಮಾಡಿದ್ದನ್ನು ನಾನು ನಮ್ಮ MLA ಸಾಹೇಬರು. ಆವಾಗ ಅವ್ರು ಹೇಳಿದರು, ನೀವು ಯಾಕೆ ಹೆದರ್ತೀರಿ, ಯಾಕೆ ಧೈರ್ಯ ಕಳ್ಕೊಂತೀರಿ, ನಾನು ನಿಮ್ಮ ಜೊತೆಗೆ ಇಲ್ವಾ, ಯಾಕೆ ಹೆದರ್ತೀರಿ, ಸರ್ಕಾರ ನಮ್ಮದೇ ಇದೆ, ಧೈರ್ಯ ಕಳ್ಕೋಬೇಡಿ ನೀವು ಅಂತೇಳಿ ನನಗೆ ಸಮಾಧಾನವಾಗಿ ಅವರು ಹೇಳ್ತಾರೆ. ಆ ಒಂದು ಸಮಾಧಾನ ಇವತ್ತು ನಮಗೆ ವಿಶೇಷವಾದ ಗ್ರಾಮ ಸಭೆಯನ್ನು ತಗೊಂಡು ಹೋಗಲಿಕ್ಕೆ ಕೊಟ್ಟದ್ದು ಅವರೇ. ಯಾಕೆಂದರೆ ತಕ್ಷಣ ಅವರು ಒಂದು TCಯನ್ನು ನಾನು ಹೇಳಬೇಕಿತ್ತು. ನಮ್ಮ ದಂಡಾಧಿಕಾರಿಗಳು ಅತ್ಯುತ್ತಮ ಅಧಿಕಾರಿಯಾಗಿ ನಮ್ಮ ತಾಲೂಕಿಗೆ ಆಗಮಿಸಿದಂಥ ದಂಡಾಧಿಕಾರಿಯವರು ವೀರೇಶ್ ಅವರು ಆಗಮಿಸಿದ್ದಾರೆ, ಮತ್ತು ನಮ್ಮ EO ಸಾಹೇಬರು ಆಗಮಿಸಿದ್ದಾರೆ, ಮತ್ತು ಎಲ್ಲ ಅಧಿಕಾರಿ ಮಿತ್ರರು ಕೂಡ ಈ ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ತಾವೇನು ಗ್ರಾಮದಲ್ಲಿ ಅಣು ವಿದ್ಯುತ್ ಸ್ಥಾವರನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನು ಹೊರಟಿದ್ದಾರೆ, ಆ ನಿಟ್ಟಿನಲ್ಲಿ ಸನ್ಮಾನ್ಯ ಶಾಸಕರು ಮುಗಿಸ್ಕೊಂಡು ಬನ್ನಿ, ಈ ವಿಚಾರದಲ್ಲಿ ಸಭೆ ಮಾಡೋಕ್ಕಿದೆ, ಮತ್ತೆ ತೀರ್ಮಾನ ಮಾಡೋಕ್ಕಿದೆ, ಮತ್ತೆ ನಿಮ್ಮ ತಾಲೂಕು ಆಡಳಿತದಿಂದ ಏನೇನು ಮಾಡಿದ್ದೀರಿ ಇಲ್ಲಿ ತನಕ ಅಂತ ಹೇಳಿ ನಾವು ರಜದಿಂದಲೂ ಕೂಡ ನಮ್ಮ ಹತ್ರ ಬೆಂಬಿಡದೆ ನಮ್ಮ ಹತ್ರ ಮಾಹಿತಿನ ಕಲೆ ಹಾಕಿ ಈ ಲಾಸ್ಟು 3-4 ಡೇಸಲ್ಲಿ ಎಲ್ಲ ರಜೆಗಳ ದಿನಗಳಲ್ಲೂ ಕೂಡ ನಾವು ಇನ್ನೂ ರಜದಲ್ಲಿದ್ವಿ. ಆವಾಗ ಸಾಹೇಬ್ರದ್ದು ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡ್ತಾ ಇದ್ವಿ. ಅವಾಗಲೂ ಕೂಡ ಎಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಕಂದಾಯ ಮಂತ್ರಿಗಳಿಂದ ಹಿಡಿದು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ME ಪಾಟೀಲ್ ಸಾಹೇಬರಿಂದ ಹಿಡಿದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳವರೆಗೂ ಕೂಡ ಎಲ್ಲರಿಗೂ ಕೂಡ ಮನವಿ ಪತ್ರನ ಆಲ್ರೆಡಿ ತಮ್ಮೆಲ್ಲರೂ ಪರವಾಗಿ ಸಲ್ಲಿಸಿದ್ದಾರೆ. ನೋಡಿ, ನಾವೆಲ್ಲರೂ ಸರ್ಕಾರದ ಅಧಿಕಾರಿಗಳು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮೆಲ್ಲರ ಆಶೋತ್ತರಗಳಿಗೆ ಪೂರಕವಾಗಿ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತವರು. ಈ ನಿಟ್ಟಿನಲ್ಲಿ ಏನು ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಈಗ ನಮ್ಮ ಸ್ನೇಹಿತರು ಓದಿದರು ಏನಂದರೆ ಅಣು ವಿದ್ಯುತ್ ಸ್ಥಾವರ ಆಗೋದ್ರಿಂದ ಏನೆಲ್ಲ ನೆಗೆಟಿವ್ ಇದ್ದಾವೆ ಅಂತ. ಅದಕ್ಕೆ ಪಾಸಿಟಿವ್ ಕೂಡ ಇದ್ದಾವೆ. ಹಂಗಂತ ಹೇಳಿ ನಾವು ಎಲ್ಲ ಜಾಗದಲ್ಲೂ ಕೂಡ ಮಾಡಲಿಕ್ಕಾಗಲ್ಲ. ಈಗ ರಾಜ್ಯಕ್ಕೆ ದೇಶಕ್ಕೆ ಬೆಳಕು ಕೊಟ್ಟಂಥ ಜಾಗ 2-3 ಮಹಾಯೋಜನೆಗಳಾಗಿ ಹಲವಾರು ಸಾರಿ ಡಿಸ್ಪ್ಲೇಸ್ಮೆಂಟ್ ಆಗಿ ರೀಸೆಟಲ್ಮೆಂಟ್ ಆಗಿರ್ತಕ್ಕಂಥ ಜನ, ಅದರದ್ದೇ ನಾವು ಶರಾವತಿದು ಸುಮಾರು ಒಂದು 70 ವರ್ಷ ಆಯಿತು, ಈಗಲೂ ಕೂಡ ನಮ್ಗೆ ಬಗೆಹರಿಸೋಕ್ಕಾಗ್ತಿಲ್ಲ. ನನ್ನನ್ನು ಹಿಡ್ಕೊಂಡು ಪ್ರಾಮಾಣಿಕವಾಗಿ ಹೇಳ್ತೇನೆ, ಹೌದಲ್ವಾ? 70 ವರ್ಷದಿಂದ ಇನ್ನೂ ಬಗೆಹರಿಸೋಕ್ಕಾಗ್ತಾ ಇಲ್ಲ. ಈಗ ಸನ್ಮಾನ್ಯ ಸಚಿವರು ಮತ್ತು ಸನ್ಮಾನ್ಯ ಶಾಸಕರು ಜಂಟಿ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಲ್ಲಿ ನಾವೆಲ್ಲರೂ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ. ಮತ್ತು ಮುಂದುವರೆದು ಈ ಅಣು ವಿದ್ಯುತ್ ಸ್ಥಾವರದ ಬಗ್ಗೆ ಹೇಳಿದ್ರು ನಮ್ಮ ಒಬ್ಬರು ಯುವ ಸ್ನೇಹಿತರು ಏನಂತ, ನಾವೆಲ್ಲ SSLC ಜನ ಸರ್, ನೀವು PUC ಲೆವೆಲ್ಗೆ ಹೇಳಿದ್ರೆ ನಮಗೆ ಅರ್ಥ ಆಗಲ್ಲ ಅಂತ. ಒಳ್ಳೆಯದು, ಅದಕ್ಕೋಸ್ಕರ ಈಗ ಹಿಂದೂಧರ್ಗೌಡರು ಪ್ರಜಾವಾಣಿ ಅಂಕಣದ
ಅಂಕಣಕಾರರನ್ನು ಕೂಡ ಕರೆಸ್ತಾ ಇದ್ದಾರೆ. ಕರೆಸಿ ಸಾಮಾನ್ಯ ಜನರಿಗೆ ಸಾಮಾನ್ಯವಾಗಿ ಏನು ತಿಳುವಳಿಕೆ ನೀಡಬೇಕು, ಅದರದ್ದು ಸಾಧ್ಯತೆಗಳು ಮತ್ತು ಏನೇನು ಒಳ್ಳೆಯದೇನಾಗುತ್ತೆ ಕೆಟ್ಟದೇನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ನೀಡಲಿಕ್ಕೆ ಇದ್ದಾರೆ. ದೆನ್ ಮುಂದುವರೆ ಎ ಸಿ ಅವರು ಎಲ್ಲರಿಗೂ ತಿಳಿಸಿದಂಗೆ ನನ್ನ ಗಮನಕ್ಕೆ ಬಂದ ಪ್ರಕಾರವಾಗಿ ನಾನು ಮುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿದ್ದೀನಿ, ಮುಕ್ತವಾಗಿ ಚೀಫ್ ಸೆಕ್ರೆಟರಿ ಹತ್ರನೂ ಮಾತಾಡಿದ್ದೀನಿ. ಚೀಫ್ ಸೆಕ್ರೆಟರಿ ಒಂದೇ ಹೇಳಿದ್ದಾರೆ, ಹೇಳು ಸಾಹೇಬ್ರೆ, ನಿಮ್ಮ ಪಂಚಾಯತಿಯಿಂದ ನಿರ್ಣಯ ಮಾಡಿ ಕಳಿಸಿ, ಬೇಡ ಅನ್ನೋದೊಂದು ನಿರ್ಣಯ ಮಾಡಿ ಕಳಿಸಿ, ಉಳಿಕೆ ನಾವು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಎ ಸಿ ಅವರು ಹೇಳಿದ್ದಾರೆ, ಎ ಸಿ ಅವರಿಗೂ ಬಂದಿದೆ. ಎ ಸಿ ಅವ್ರಿಗೆ ಏನು ಮಾಡ್ತಾರೆ ಅಂದರೆ, ಇಲ್ಲ ಇಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ, ಜನರ ಅಬ್ಜೆಕ್ಟ್ ಇದೆ ಅಂತ ಅವರು ಕಳಿಸ್ಕೊಡ್ತಾರೆ ಸರ್ಕಾರಕ್ಕೆ. ಇದು ನಾಳೆನೇ ಕಳ್ಸೋಕ್ಕೆ ಹೇಳ್ತೀನಿ. ನಿಮ್ಮ ಇವತ್ತಿನ ಅಹವಾಲುಗಳನ್ನು ನಾನು ಸ್ವೀಕಾರ ಮಾಡಿದ್ದೀನಿ. ಮಾನ್ಯ ಕಂದಾಯ ಸಚಿವರನ್ನು ಮಾತಾಡಿದ್ದೀನಿ. ಬೇಳು ಸಾಹೇಬ್ರೆ, ನನಗೆ ಅದ್ರ ಬಗ್ಗೆ ಮಾಹಿತಿ ನಿಮ್ಮ ಕಡೆ ಬರಲಿಲ್ಲ. 5 ಜಿಲ್ಲೆಯಲ್ಲಿ ಇವತ್ತು ಸರ್ವೆ ಮಾಡಿಸಿದ್ದಾರೆ. ನಿನ್ನೆ ಸಿದ್ದಾಪುರದಲ್ಲಿ ಸರ್ವೆ ಆಗಿದೆ. ಅವರೆಲ್ಲ ನಮ್ಮ ಕಡೆ ಏನಾದ್ರು ಬಂತೇನೋ ಅಲ್ಲಿಂದ ಅಂತೇಳಿ ಅವ್ರು ಶುರು ಮಾಡಿ, ನೀವು ಬಿಟ್ಟಂಗೆ ಕಮ್ಮಿ ಆದಂಗೆ ಅಲ್ಲಿ ಶುರು ಮಾಡಿದ್ದಾರೆ. ಅಂದರೆ 5 ಜಿಲ್ಲೆಯಲ್ಲಿ ಈ ಅನುಷ್ಠಾನವನ್ನು ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದಾರೆ. ಅದು ಕೇಂದ್ರ ಸರ್ಕಾರ ಆದೇಶ. ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಾಗ ರಾಜ್ಯ ಸರ್ಕಾರಗಳು ಅದರ ಅಧಿಕಾರಿ ಇರುವಂಥ ಚೀಫ್ ಸೆಕ್ರೆಟರಿಗಳು ಅದಕ್ಕೆ ಒಂದು ಜಾಗವನ್ನು ನೋಡುವಂಥ ಕೆಲಸ ಅವ್ರು ಮಾಡ್ತಾರೆ. ಕೇಂದ್ರದ ಇದಕ್ಕೆ ವಿರೋಧ ಮಾಡೋಕ್ಕೆ ನಾವು ಬರಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿದ್ದ ಇದನ್ನು ನಾವು ಯಥಾರ್ಥವಾಗಿ ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಾಗ ಇದಕ್ಕೆ ಪರಿಶೀಲನೆ ಮಾಡುವಂಥ ಜಾಗ ಹುಡುಕುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಚೀಫ್ ಸೆಕ್ರೆಟರಿ ಅವರಿಗೆ ಕೊಡ್ತಾರೆ. ಚೀಫ್ ಸೆಕ್ರೆಟರಿ ಅವರು ಆಡಳಿತ ಇರುವಂಥ ಎಲ್ಲ ಡಿ ಸಿ ಮತ್ತು ಇವರೆಲ್ಲ ಕರೆದು ಮಾತಾಡ್ತಾರೆ ಅಷ್ಟೇ. ಹಾಗಾಗಿ ಇಷ್ಟು ಬಂದಿದ್ದು ಬಿಟ್ಟರೆ ಇಲ್ಲಿ ಆಗಬೇಕು ಆಗುವಂಥ ಪರಿಸ್ಥಿತಿಯಲ್ಲಿ ಏನು ನನ್ನ ಹತ್ರ ಏನೂ ಕಾಣಲಿಲ್ಲ. ಡಿ ಸಿ ಅವ್ರ ಹತ್ರ ನಾನು ಮಾತಾಡಿದ್ದೀನಿ. ಸಾಹೇಬ್ರೆ, ಇದು ಯಾವುದೇ ವರದಿನೂ ಕೊಟ್ಟಿಲ್ಲ, ಜಾಗ ಕೇಳ್ತಾರೆ ಇಲ್ಲಿ ಇರ್ಬೋದು ಅಂತ ಕೇಳೋದು ಬಿಟ್ಟರೆ ಅದು ಸರ್ವೆ ಮಾಡೋ ಹಕ್ಕು ಅವರಿಗಿದೆ. ಇದೊಂದೇ ಸರ್ವೆ ಮಾಡಿಲ್ಲ. ನಿಮಗೆ ಇಲ್ಲಿ ಮಾತ್ರ ಸರ್ವೆ ಅಂತ ಕೇಳಿದ್ದೀರಿ. ಹೊಸೂರಲ್ಲಿ ಸರ್ವೆ ಮಾಡಿದ್ದಾರೆ, ಬೇರೆ ಬೇರೆ ಕಡೆಯೂ ಸರ್ವೆ ಮಾಡಿದ್ದಾರೆ. ಮೈಸೂರು ಒಂದೇ ಅಲ್ಲ, ಎಲ್ಲ ಕಡೆಯೂ ಸರ್ವೆ ಮಾಡಿದ್ದಾರೆ. ಹೆಲಿಕಾಪ್ಟರ್ ಕೆಳಗಡೆನೇ ಹೋಗಿದೆ. ಹಾಗಾಗಿ ಯಾವುದೇ ಸರ್ವೆ ಮಾಡಿದರೂ ಇವತ್ತು ನಮ್ಮ ಈ ಕ್ಷೇತ್ರ ಪಶ್ಚಿಮ ಘಟ್ಟದಲ್ಲಿರುವಂಥ ದಟ್ಟವಾದಂಥ ಕಾಡಿರುವಂಥ ಒಂದು ಪ್ರದೇಶ. ಅದರಲ್ಲೂ ಹೇಳಿದಲ್ಲ, ಮಡೆಯೂರು ಡ್ಯಾಮ್ ಮುಳುಗಡೆ ಆಗಿ ಆನಂತರ ಶರಾವತಿ ಮುಳುಗಡೆ ಆಗಿ ಇವತ್ತು ನಿರಾಶ್ರಿತರಿರುವಂಥ ಈ ಪ್ರದೇಶದಲ್ಲಿ ಮತ್ತೆ ರೈತರಿಗೆ ಸಂಕಷ್ಟ, ಜನರಿಗೆ ಸಂಕಷ್ಟ ಕೊಡುವಂಥ ಯೋಜನೆ ಯಾವ ಕಾರಣಕ್ಕೂ ನಾವು ಕೊಡಲಿಕ್ಕೆ ಬರೋದಿಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬೇಕಾದೇ ಇರಲಿ, ರಾಜ್ಯ ಸರ್ಕಾರದಲ್ಲಿ ಒಬ್ಬ ಪ್ರತಿನಿಧಿಯಾಗಿ ನಾನು ಒಬ್ಬ ಪ್ರಬಲವಾದಂಥ MLA ಇದ್ದೇನೆ. ಅಷ್ಟು ಸುಲಭವಾಗಿ ಇಷ್ಟು ಈ ಕ್ಷೇತ್ರದಲ್ಲಿ ಬಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪರವಾಗಿ ಧ್ವನಿಯಾಗಿ ಈಗಾಗಲೇ ನಾಳೆ ಇವತ್ತು ರಿಪೋರ್ಟ್ ತೊಗೊಂಡು ಹೋಗ್ತೀನಿ. ಇವತ್ತು ಬಂದಿದ್ದೀನಿ, ಇವತ್ತು ಸಂಜೆ ಹೋಗ್ತೀನಿ. ನಾಳೆ ನಾನು ಚೀಫ್ ಸೆಕ್ರೆಟರಿನ ಈ ಮನವಿಯೆಲ್ಲ ಕೊಟ್ಟು ನಿಮ್ಮ ಹೋರಾಟದ ಇದನ್ನು ಕೊಡಿ, ಅದನ್ನು ಕೇಳಿದ್ದಾರೆ. ಅವರೇ ಸ್ವತಃ ಹೇಳಿದ್ದಾರೆ, ನಿಮ್ಮ ಅಬ್ಜೆಕ್ಷನ್ ನೀವೆಲ್ಲ ಮಾಡಿ. ಯಾವುದೇ ಯೋಜನೆ ಬಂದ ಅಬ್ಜೆಕ್ಷನ್ ಮಾಡೋದು ಹೋದರೆ ಅಂದರೆ ನಿಮ್ಗೆ ಒಪ್ಪಿಗೆ ಇದೆ ಅಂತ ಅರ್ಥ. ಹೌದಾ? ಅದು ಬರಬಾರ್ದು. ಅದಕ್ಕಾಗಿ ತಕ್ಷಣ ನಾನು ನಿನ್ನೆ ಇವಾಗ ಹೇಳಿದೆ, ತಕ್ಷಣ ಇಲ್ಲಿ ಒಂದು ಗ್ರಾಮ ಸಭೆಯನ್ನು ಮಾಡಬೇಕು ಅಂತ ಹೇಳಿದೆ. ತಕ್ಷಣ ಮಾಡಿದ್ರು. ನಾನೇ ಬರ್ತೀನಿ ಅಂತ 10 ಗಂಟೆ ಮೇಲೆ ಹೇಳಿದೆ, ಇವರಿಗೆ ಹೇಳಿದೆ. ಈ 9 ಪಂಚಾಯತಿಗೂ ನಿರ್ಣಯ ಮಾಡೋಕ್ಕೆ ಹೇಳಿದ್ದೀನಿ. ಈಗ ಇಲ್ಲಿ ಒಂದೇ ಅಲ್ಲ, ಕುಂಬ್ರಿಯಿಂದ ಹಿಡಿದು ನಿಮ್ಮ ಆಂಗನಹಳ್ಳಿ